ಬಿಗ್ ಬಾಸ್ ಇನ್ನೇನು ಒಂದೂವರೆ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. IPL ಕ್ರೇಜ್ ಮುಗಿತಾ ಬಂತು. ಇನ್ನು ಬಿಗ್ ಬಾಸ್ನದ್ದೇ ಹವಾ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಯಾವುದೇ ಸೀರಿಯಲ್ ಆಗಿರಲಿ, ಏನೇ ಆಗಿರಲಿ, ಎಲ್ಲದನ್ನು ಬಿಟ್ಟು ಬಿಗ್ ಬಾಸ್ ನೋಡುವ ಹುಚ್ಚು ತುಂಬಾ ಹೆಚ್ಚು. ಎಷ್ಟೋ ದಿನಗಳ ಕಾಲದಿಂದ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ನ ನೋಡೋದಕ್ಕೆ. ಈ ಬಾರಿನೂ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅಂದರೆ ಒಂದು ಎಂಟರ್ಟೈನ್ಮೆಂಟ್. ಸಂಡೇ ಹಾಗೆ ಸ್ಯಾಟರ್ಡೇ ಅಂತ ಬಂದರೆ ಒಂದು ಕಿಚ್ಚ ಸುದೀಪ್ ಅವರ ಖಡಕ್ ಒಂದು ಲುಕ್ನ ನೋಡೋಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಹಾಗಿದ್ರೆ ಈ ಒಂದು ಸೀಸನ್ನಲ್ಲಿ ಬಿಗ್ ಬಾಸ್ ಸೀಸನ್ 13ನಲ್ಲಿ ಯಾರ್ಯಾರು ಬರ್ತಾರೆ, ಯಾವ್ಯಾವ ಕಂಟೆಸ್ಟೆಂಟ್ಸ್ಗಳು ಆಯ್ಕೆಯಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಆಯ್ಕೆ ಆದಂಥವರು ಯಾರಪ್ಪ ಅಂತ ಅಂದರೆ ಒಂದು ಮಧು ಗೌಡ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮಧು ಗೌಡ ಇವರು ತುಂಬ ಅಂದರೆ ತುಂಬಾ ಒಂದು ಫೇಮಸ್ ಆಗಿದ್ದಾರೆ. ಈಗ ಯಾಕಪ್ಪ ಅಂತಂದ್ರೆ ಒಂದು ಸೀರಿಯಲಲ್ಲಿ ಕೂಡ ಒಂದು ಭಾಗವನ್ನು ವಹಿಸಿದ್ದಾರೆ. ಇವರು ಸೀರಿಯಲನ್ನು ಮಾಡ್ತಾ ಇದ್ದಾರೆ. ತುಂಬ ಅಂದರೆ ಒಂದು ತುಂಬ ಫೇಮಸ್ ಆದಂಥವರು. ಹಲವಾರು ಬಾರಿ ಇವರನ್ನು ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಇವರು ಒಂದು ಗರ್ಭಿಣಿ ಇದ್ದಾರೆ, ಒಂದು ಕರ್ಕೊಳ್ಳೋದಿಲ್ಲ, ಒಂದು ಬಿಗ್ ಬಾಸ್ನಲ್ಲಿ ಇವರು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಿಂದ ಇವರಿಗೆ ಇನ್ವೈಟ್ ಹೋಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಬರೋದು ಬಿಡೋದು ಅವರ ಇಷ್ಟ, ಆದರೆ ಬಿಗ್ ಬಾಸ್ ಮನೆಯಿಂದ ಇವರಿಗೆ ಇನ್ವೈಟ್ ಹೋಗಲಿದೆ ಅನ್ನೋ ಮಾಹಿತಿಗಳು ನಮಗೆ ತಿಳಿದು ಬಂದಿದೆ. ಇವರು ಕೂಡ ಒಬ್ಬ ಒಳ್ಳೆಯ ನಟಿ. ಆದಷ್ಟು ಬೇಗ ಇವರು ಕೂಡ ಬಿಗ್ ಬಾಸ್ಗೆ ಬರ್ತಾರೆ, ಒಂದು ಒಳ್ಳೆಯ ಆಟವನ್ನು ಆಡ್ತಾರೆ, ಎಲ್ಲರ ಜೊತೆ ಕಾಂಬಿನೇಷನ್ ಆಗಿ ಬೆರೀತಾರೆ ಅಂತಕ್ಕಂಥದ್ದು ಒಂದು ಬಿಗ್ ಬಾಸ್ನ ಅಭಿಪ್ರಾಯವಾಗಿದೆ. ಇನ್ನು ನೆಕ್ಸ್ಟ್ ಎರಡನೇ ಕಂಟೆಸ್ಟೆಂಟ್ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಒಂದು ವರುಣ್ ಆರಾಧ್ಯ ಹಾಗೆ ವರ್ಷ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇವರು ತುಂಬಾ ಒಂದು ಕ್ಲೋಸ್ ಆಗಿ ಒಂದು ಪ್ರೀತಿ ಪ್ರೇಮವನ್ನು ಮಾಡಿದಂಥ ವ್ಯಕ್ತಿಗಳು. ಇದಾದ ನಂತರ ಈಗ ಇಬ್ಬರು ದೂರ ಆಗಿದ್ದಾರೆ. ತುಂಬಾ ವರುಣ್ ಆಗಿರ್ಬೋದು ಹಾಗೆ ವರ್ಷ ಆಗಿರ್ಬೋದು ತುಂಬಾ ದೂರ ಆಗಿದ್ದಾರೆ. ಆದರೂ ಕೂಡ ಇವರಿಬ್ಬರನ್ನ ಒಂದೇ ಸೀಸನ್ನಲ್ಲಿ ಹಾಕುವ ಒಂದು ಎಲ್ಲ ಒಂದು ಪ್ರಬಲ ಕಂಟೆಸ್ಟೆಂಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದರೆ ಇವರು ಇಬ್ಬರನ್ನ ಒಂದೇ ಸೀಸನ್ನಲ್ಲಿ ಹಾಕಿದರೆ ಒಂದು ಇಬ್ಬರು ಜಗಳ ಆಡೋದ್ರ ಮೂಲಕ TRP ಕಿತ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಬಿಗ್ ಬಾಸ್ನ ಪ್ಲ್ಯಾನ್ ಆಗಿದೆ, ಒಂದು ಕಲರ್ಸ್ ಕನ್ನಡದ ಪ್ಲ್ಯಾನ್ ಆಗಿದೆ. ಈ ರೀತಿಯಾಗಿ ಒಂದು ಪ್ಲ್ಯಾನನ್ನು ಹಾಕಿ ಈ ಒಂದು ಎರಡನೇ ಕಂಟೆಸ್ಟೆಂಟ್ ಆಗಿ ಒಂದು ವರುಣ್ ಆರಾಧ್ಯ ಹಾಗೆ ವರ್ಷ ಅವರನ್ನು ಕರೆದುಕೊಂಡಿದ್ದಾರೆ. ಸೊ ಕಲರ್ಸ್ ಕನ್ನಡದ TRP ಹೇಳೋದು ಯಾವಾಗಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ. ಹೌದು ಸ್ನೇಹಿತರೆ, ಎಲ್ಲ ಒಂದು ವೇಳೆ ಕಲರ್ಸ್ ಕನ್ನಡದ TRP ತುಂಬಾ ಒಂದು ಕುಸಿದು ಬಿದ್ದಿರುತ್ತೆ. ಆದರೆ ಬಿಗ್ ಬಾಸ್ ಅಂತ ಬಂದ ತಕ್ಷಣ ಒಂದು TRP ಒಂದು ಬೇರೆ ಲೆವೆಲ್ಗೆ ಹೇಳುತ್ತೆ. ಇನ್ನು ಮೂರನೆಯ ಕಂಟೆಸ್ಟೆಂಟಾಗಿ ಯಾರು ಬರ್ತಾರೆಪ್ಪ ಅಂತಂದರೆ ನೋಡಬೇಕಪ್ಪ ಅಂತಂದರೆ ಒಂದು ರಾಮಾಚಾರಿ ಖ್ಯಾತಿಯ ಹೀರೋ, ರಾಮಾಚಾರಿ ಸೀರಿಯಲ್ನ ಹೀರೋ ಅವರು ಒಂದು ಮೂರನೇ ಕಂಟೆಸ್ಟೆಂಟಾಗಿ ಆಯ್ಕೆಯಾಗಿದ್ದಾರೆ. ತುಂಬಾ ಒಂದು ಒಳ್ಳೆಯ ಪರ್ಸನಾಲಿಟಿ ಆಗಿರ್ಬೋದು, ಎಲ್ಲರೊಂದಿಗೆ ಒಂದು ಬೆರೆದುಕೊಳ್ಳುವ ಗುಣ ಆಗಿರ್ಬೋದು, ಇವರನ್ನು ನೋಡಿ ಒಂದು ಬಿಗ್ ಬಾಸ್ ಮೂರನೇ ಕಂಟೆಸ್ಟೆಂಟ್ ಆಗಿ ಇವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನು ಇವರ ಸಹಪಾಠಿಯಾದಂಥ ಮೌನ ಅವರನ್ನು ಆಯ್ಕೆ ಮಾಡ್ತಾ ಇದ್ರು. ಆದರೆ ಈಗ ಆಲ್ರೆಡಿ ಅವರು ಯಾವುದೋ ಒಂದು ಬೇರೆ ಸೀರಿಯಲ್ನಲ್ಲಿ ಯಾವುದೋ ಒಂದು ಬೇರೆ ರಿಯಾಲಿಟಿ ಎಪಿಸೋಡ್ನಲ್ಲಿ ಒಂದು ಭಾಗವಹಿಸಿದ್ದಾರಂತೆ. ಅದಕ್ಕಾಗಿ ಅವರು ಈ ಒಂದು ಬಿಗ್ ಬಾಸ್ 13ಗೆ ಬರೋಕ್ಕೆ ಆಗಿಲ್ಲ. ಇನ್ನು ಲಾಸ್ಟ್ ನೋಡಬೇಕಪ್ಪ ಅಂತಂದರೆ ಒಂದು ಹಿರಿಯರಾಗಿ ಒಂದು ಕರೆದುಕೊಳ್ಳುವ ರೀತಿಯಲ್ಲಿ ಯಾರಪ್ಪ ಅಂತಂದರೆ ಒಂದು ಪ್ರೇಮಾ ಸುಧಾರಾಣಿಯವರು ಒಂದು ಟ್ರೆಂಡಿಂಗ್ನಲ್ಲಿ ಇದ್ದಾರೆ. ಆದರೆ ಪ್ರೇಮ ಅವರಿಗಿಂತ ಸುಧಾರಾಣಿಯವರು ತುಂಬಾ ಟ್ರೆಂಡಿಂಗ್ನಲ್ಲಿದ್ದಾರೆ. ಸೊ ಬಿಗ್ ಬಾಸ್ನವರು ಯಾವ ರೀತಿಯಾಗಿ ಬಿಡ್ತಾರೆಪ್ಪ ಅಂತಂದರೆ ಒಂದು ಹಿರಿಯರು ಆದ ತಕ್ಷಣ ಸುಮ್ಮನೆ ಕೂರೋದಲ್ಲ, ಅವರೊಂದಿಗೆ ಎಲ್ಲರೊಂದಿಗೆ ಬೆರೆತು ಆಟವನ್ನು ಆಡಬೇಕು. ನಾನು ಕೂಡ ನಿಮ್ಮೊಂದಿಗೆ ಪೈಪೋಟಿ ಮಾಡ್ತೀನಿ ಅಂತಕ್ಕಂಥ ಮಾತಿನಿಂದ ಒಂದು ಕಣಕ್ಕೆ ಇಳಿಬೇಕು. ಆ ರೀತಿಯಾದ ಒಂದು ವ್ಯಕ್ತಿಗಳನ್ನು ಬಿಗ್ ಬಾಸ್ನವರು ಆಯ್ಕೆ ಮಾಡೋದು. ಅದಕ್ಕಾಗಿಯೇ ಈ ಒಂದು ಸೀಸನ್ನಲ್ಲಿ ಒಂದು ಸುಧಾರಾಣಿಯವರನ್ನು ಆಯ್ಕೆ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಈ ಒಂದು ಅಷ್ಟು ಜೋಡಿಯಲ್ಲಿ ನಿಮಗೆ ಯಾವುದು ಇಷ್ಟ, ಒಂದು ಯಾವ ಕಂಟೆಸ್ಟೆಂಟ್ ಇಷ್ಟ, ಅಥವಾ ಯಾರು ಬಂದರೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಯಾರು ಬರಬೇಕು ಬಿಗ್ ಬಾಸ್ ಸೀಸನ್ 13ಗೆ ಅನ್ನೋದನ್ನು ಕಮೆಂಟ್ ಮಾಡಿ.